ನಿಜವಾಗ್ಲೂ ಭಾರಿ ಖುಷಿ ಆಯಿತು. ಸುಮಾರು ದಿನ ಆಗಿತ್ತು ಪ್ರೀಮಿಯರ್ ಶೋಗಳಿಗೆ ಬಂದು, ಬಟ್ ಇವತ್ತು ಏನೋ ಗೊತ್ತಿಲ್ಲ, ಬ್ರದರ್ ಫೋನ್ ಮಾಡಿದ್ರು, ಭಾರಿ ಖುಷಿ ಆಯಿತು. ನೋಡೋಣ ಹೆಂಗಿರುತ್ತೆ ಅಂತ. ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅದು ಹೇಳ್ಕೊಳಕ್ಕಾಗ್ತಿಲ್ಲ, ಅಂಥ ಅದ್ಭುತವಾದಂಥ ಪಿಕ್ಚರ್ ಇದು, ಜೈ ಪಿಕ್ಚರು. ಎಲ್ಲೂ ನಮಗೆ ಬೇಜಾರಂತ ಅನ್ಸೋದೇ ಇಲ್ಲ. ಇಲ್ಲಿ ಬೇಜಾರಾಗ್ಬೋದು, ಅಲ್ಲಿ ಬೇಜಾರಾಗ್ಬೋದು ಅಂತ ನಮ್ಮ ಥಾಟಲ್ಲಿ ಏನಾದರೂ ಬಂದ್ರೂ ಯಾವ ಕ್ಷಣದಲ್ಲೂ ಲ್ಯಾಗ್ ಆಗಲ್ಲ. ಅಷ್ಟು ಅದ್ಭುತವಾಗಿದೆ ಪಿಕ್ಚರು. ಲಿಟ್ರಲಿ ಒಂದು ಕಡೆ ಕುಂತ್ಕೊಂಡು ಟೈಮ್ ಓದಿದೆ ಗೊತ್ತಾಗಿಲ್ಲ. ದೇವರಣಗಳಣ್ಣ, ಇವರ ಪ್ರಾಮಿಸಿಂಗ್ ಆ್ಯಕ್ಟ್ರ್. ತುಂಬ ಇಂಡಿಯಾದಲ್ಲಿ ಒಂದು ಅಪ್ಕಮಿಂಗ್ ಇಂಡಿಯಾ, ಕರ್ನಾಟಕ ಅಲ್ಲ, ಇಂಡಿಯಾದಲ್ಲಿ ಒಂದು ಅಪ್ಕಮಿಂಗ್ ಹೀರೋ ಯಾರಾದರೂ ಬರ್ತಾ ಇದ್ರೆ ಅದು ನಮ್ಮ ರೂಪೇಶ್ ಶೆಟ್ಟಿ ಅವರು. ದೇವರಣ್ಣ ಇದು ಯಾವುದೇ ರೀತಿ ಹೊಗಳಕ್ಕಲ್ಲ, ಮಾಡೋಕ್ಕಲ್ಲ, ಅವ್ರಿಗೂ ನಮಗೂ ಕನೆಕ್ಟ್ ಕಮ್ಮಿ. ಹಂಗೆ ಹೋಗ್ತಾ ಬರ್ತಾ ಆಯ್ ಬಾಯ್ ಅಷ್ಟೇ. ದೇವರಣ್ಣ ಅದರಿಂದ ಏನಿಲ್ಲ. ಬಟ್ 100% ಮನಸ್ಪೂರ ಹೇಳ್ತಾ ಇದ್ದೀನಿ, ಸಿನಿಮಾ ಅದ್ಭುತವಾಗಿದೆ. ಕಾಮಿಡಿ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಬಿದ್ದು ಬಿದ್ದು ನಕ್ಕಿದ್ವಿ. ದಯವಿಟ್ಟು ನಿಮ್ಮ ಕೈ ಮುಗಿದೀನಿ, ಥಿಯೇಟ್ರಿಗೆ ಬಂದು ಈ ಪಿಕ್ಚರ್ ಗೆಲ್ಲಿಸಿ, ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ದಯವಿಟ್ಟು. ಅಷ್ಟೇ ನಾನು ಹೇಳೋದು. ಇಂಥ ಒಂದು ಒಳ್ಳೆ ಪಿಕ್ಚರ್ಗೆ ಜನ ಬರ್ತಾನೆ ಆಭಾಸ ಆಗಿ ಬೇಜಾರಾಗಬಾರ್ದು. ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ. ನನಗೆ ಭಾರಿ ಇಷ್ಟ ಆಯಿತು. ಸುನೀಲ್ ಶೆಟ್ಟಿ ಸರ್ ಅಂತೂ ಎಕ್ಸ್ಟ್ರಾರ್ಡಿನರಿ, ಮೈಂಡ್ ಬ್ಲೋಯಿಂಗ್ ಸೀನ್ ಮಾತ್ರ ಅಣ್ಣ, ಎಕ್ಸ್ಟ್ರಾರ್ಡಿನರಿ ಅಣ್ಣ. ಮತ್ತು ಇನ್ನೊಂದೇನೆಂದರೆ ಸ್ಕ್ರೀನಲ್ಲಿ ನಿಮ್ಮನ್ನು ನೋಡೋಕೆ ಭಾರಿ ಖುಷಿ ಆಗುತ್ತೆ. ಅದ್ಭುತ, ಅಷ್ಟು ಮುದ್ದಾಗಿ ಕಾಣ್ತಾ ಇದ್ದೀರಿ ಮುಂದ್ಗಡೆ. ಓಕೆ ಓಕೆ ಅಂತ ಅಣ್ಣ, ದೇವರೇ ಆಗ್ತಾರಲ್ಲ, ಹಾಸ್ಯ ಮಾಡೋದಲ್ಲ. ಸುಮಾರು ಸರಿ ನಾನು ಸಲ್ಮಾನ್ ಅವರು ನಮ್ಮ ಲೋಕೇಣ ಮಾತಾಡ್ಕೊಂಡು ಎಕ್ಸ್ಟ್ರಾರ್ಡಿನರಿ ಆಗೈತಣ್ಣ. ಬರೋದೇ ಅಪ್ರೂವ್, ಬಟ್ ಇದರಲ್ಲಿ ಖಂಡಿತ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಆಕ್ಚುಲಿ ನಿಜವಾಗ್ಲೂ ಇದು ಪ್ರಚಾರಕ್ಕೋಸ್ಕರ ಹೇಳ್ತಿರೋದು, ಸಕ್ಕತ್ತಾಗಿದೆ ಅಂತ ಹೇಳ್ತಿರೋದು ಅಲ್ಲ. ಇದು ನಾನು ಅನ್ಕೊಂಡು ಆ್ಯಕ್ಚುಲಿ ತುಳು ಮೂವಿ ಅಲ್ವೇನೋ ಅನ್ಕೊಂಡು ನಾನು ಯೋಚನೆ ಮಾಡ್ತಿದ್ದೆ, ಹೆಂಗಪ್ಪ ಇದು ಅರ್ಥ ಆಗುತ್ತೆ ಅಂತ. ಬಟ್ ನೋಡಿದ್ರೆ ಕನ್ನಡದಲ್ಲಿದೆ, ಭಾಳ ಖುಷಿ ಆಯಿತು ನನಗೆ ಆ್ಯಕ್ಚುಲಿ. ಬಟ್ ಇನ್ನೊಂದೇನೆಂದರೆ ನಿಮಗೆ ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನೋಡ್ಬೋದು. ಈಗ ಏನು ಸೂಫ್ರಮ್ ಶೋ ಬಂತು, ನಿಜವಾಗ್ಲೂ ಹೇಳ್ತೀನಿ ಅದ್ಭುತವಾಗಿದೆ. ಈ ಸಿನಿಮಾನು ಬ್ಯೂಟಿಫುಲ್ ಆಗಿದೆ. ಇಷ್ಟು ಕಾಮಿಡಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಯೂಶಲಿ ನಾನು ನಕ್ಕಿ ತುಂಬ ವರ್ಷ ಆಗಿತ್ತು. ಈ ಕಾಮಿಡಿ ಮಾಡೋರು ಯೂಶಲಿ ನಗಲ್ಲ, ಆ ಕಾಮಿಡಿ ಮಾಡೋರ್ನ ನಗ್ಸೋದಿದೆಯಲ್ಲ, ಅದು ಅದ್ಭುತ. ಅದು ಆಮೇಲೆ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ. ನೋಡಿದ್ರ ಎಲ್ಲಾ ಸಿನಿಮಾದಲ್ಲೂ ಕಬಡ್ಡಿ ಸೀನ್ ನೋಡಿದ್ವಿ, ಬಟ್ ಈ ಸಿನಿಮಾದಲ್ಲಿ ಅದಕ್ಕಿಂತ ಅದ್ಭುತವಾದ ಕಬಡ್ಡಿ ಅಂತ ಅನ್ಸ್ಬಿಡ್ತು. ಇಲ್ಲ ಬಟ್ ಇದು ಪ್ರತಿ ಸೀನ್ ಹೇಳ್ತಾ ಹೋದ್ರೆ ಹೇಳಕ್ಕಾಗಲ್ಲ ಅಣ್ಣ. ಪಿಕ್ಚರ್ ನೋಡ್ಬಿಟ್ಟು ತಿಳ್ಕೊಬೇಕು ಅವರು. ಸೂಪರ್ ಆಗಿದೆ, ಬಹಳ ಖುಷಿ ಆಯ್ತು ಗೆಳೆಯ ನಿಜವಾಗ್ಲೂ. ಮತ್ತು ನಮಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇನ್ನೊಬ್ಬ ಅದ್ಭುತವಾದ ಹೀರೋ ಸಿಗ್ತಾ ಇದ್ದಾರೆ, ಬಹಳ ಖುಷಿ ಆಯ್ತು ನನಗೆ. ಆಲ್ ದ ಬೆಸ್ಟ್ ಗೆಳೆಯ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಒಂದೇ ನಿಮಿಷ ನಾವಿಬ್ರು ಮಾತಾಡ್ಬಿಟ್ಟು ಸಲ್ಮಾನ್ ಅವ್ರು ನುಡ್ಕೊಬಿಟ್ಟಿದ್ವಿ. ಇಲ್ಲ ಮಾತಾಡಿ ಪ್ಲೀಸ್. ನಿಜವಾಗ್ಲೂ ಅದ್ಭುತವಾದ ಸಿನಿಮಾ. ಆ್ಯಂಡ್ ಜೈ ಅಂತ ಏನು ಟೈಟಲ್ ಇದೆ, ಈ ಸಿನಿಮಾಗೆ ಜೈ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಲ್ಲ ಪಾತ್ರಗಳಷ್ಟೇ ಅದ್ಭುತ. ರೂಪೇಶ್ ಸರ್ ಅಂತೂ ತುಂಬ ಸಹಾಯ ಕಾಣಿಸ್ತಾರೆ. ಓಕೆನಾ, ಸೊ ಡಿಫ್ರೆಂಟ್, ಟೋಟಲಿ ಡಿಫ್ರೆಂಟ್ ಜಾನರ್ ಸಿನಿಮಾ. ಆ್ಯಂಡ್ ಏನು ಇವತ್ತಿನ ಒಂದು ರಾಜಕೀಯ ಇರಲಿ ಆ್ಯಂಡ್ ಇವತ್ತಿನ ಏನು ಗೊಂದಲಗಳಿರಲಿ, ಸೊ ಅದ್ಭುತವಾಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ತುಂಬ ಹೇಳೋಕ್ಕೋಗಲ್ಲ, ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ. ಈ OTT ಕಾನ್ಸೆಪ್ಟ್ ಎಲ್ಲ ಬಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ನಿಜ ಇಂಥ ಸಿನಿಮಾಗಳು ಗೆಲ್ಲುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದಿತಿ ಶೆಟ್ಟಿ ಅವರು ನನಗೆ ಬಹಳ ಆತ್ಮೀಯರು, ತುಂಬ ಚೆನ್ನಾಗಿ ಮಾಡಿರೋ, ನಿಜವಾಗ್ಲೂ ಖುಷಿ ಆಯಿತು. ಆ್ಯಂಡ್ ಓವರಾಲ್ ಒಳ್ಳೆ ಎಮೋಷನ್ ಕನೆಕ್ಟ್ ಆಗಿದೆ. ಆ್ಯಂಡ್ ಕೆಲವ್ರಿಗೂ ಅಷ್ಟೇ ಹೇಳ್ಬೇಕಂದ್ರೆ ಈ ಫಾದರ್ ಸೆಂಟಿಮೆಂಟು, ತಾಯಿ ಸೆಂಟಿಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದೆ. ಸೊ ತುಂಬ ಹೇಳೋಕ್ಕೋಗಲ್ಲ. ರೂಪೇಶ್ ಸರ್ ಸೀರಿಯಸ್ಲಿ ಆಯ್ತಾ, ನಾನು ಫಸ್ಟ್ ಟೈಮ್ ಸರ್ ನಿಮ್ಮ ಸಿನಿಮಾ ನೋಡಿದ್ವಿ. ಥ್ಯಾಂಕ್ ಯು ಸರ್, ಫಸ್ಟ್ ಟೈಮ್. ಹ್ಯಾಟ್ಸ್ ಆಫ್ ಸರ್, ಸೀರಿಯಸ್ಲಿ ನಿಮ್ಮ ಪ್ರೆಸೆನ್ಸ್ ಅಂತೂ ಜೈ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.